ಜನವರಿ 22ರಂದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗಿಯಾಗಲಿರುವ ಪ್ರಧಾನಿ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಮೋದಿಗೆ ಯಜಮಾನ. ಇದೇ ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ. ಇದು ಭಾರತ ಮಾತ್ರ ಅಲ್ಲದೆ ವಿದೇಶಗಳಲ್ಲೂ ಕೂಡ ಈ ಚರ್ಚೆ ಭಾರಿ ಗ್ರಾಸವಾಗ್ತಾ ಇದೆ. ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ ಅನ್ನೋದು ತುಂಬಾ ದೇಶಗಳಿಗೆ ಸಂತೋಷ ತಂದ್ರೆ, ಇನ್ನು ಕೆಲವೊಂದು ದೇಶಗಳಿಗೆ, ಚೀನಾ ಇತರ ದೇಶಗಳಿಗೆ ಸ್ವಲ್ಪ ಹೊಟ್ಟೆ ಉರಿಯನ್ನ ಕೂಡ ತಂದಿದೆ. ಈಗ ಮೋದಿಯವರು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾರೆ, ಹಾಗೆ ಚಾಪೆ ಮೇಲೆ ಮಲಗ್ತಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಅಲ್ಲಿನ ವಿಧಿವಿಧಾನಗಳು. ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆಗೆ ಇವರು ಉದ್ಘಾಟನೆ ಮಾಡಲಿಕ್ಕೆ ಹೋಗ್ತಿದಾರಲ್ವಾ, ಆ ಕಾರಣಕ್ಕೋಸ್ಕರ ಅವರು ವಿಧಿವಿಧಾನವನ್ನ ಅನುಸರಿಸ್ತಾ ಇದ್ದಾರೆ. ಅಲ್ಲಿ ಪೂಜೆ ಮಾಡೋದು ಮೋದಿ ಆಗಿರೋದ್ರಿಂದ ಮೋದಿ ಅವರು ಹಲವಾರು ಕಟ್ಟುನಿಟ್ಟಿನ ಪಾಡುಗಳನ್ನ ಹಾಕೊಂಡಿದ್ದಾರೆ. ಅಲ್ಲಿನ ಅರ್ಚಕರು ಕೂಡ ಹೇಳ್ತಾರೆ, ಮೋದಿ ಅವರೇ ಯಜಮಾನ, ಪೂಜೆಯನ್ನ ಮಾಡ್ತಿರ್ತಾರಲ್ವಾ, ಪೂಜೆಯನ್ನ ಮಾಡುವವರೇ ನಿಜವಾದ ಯಜಮಾನ ಅಂತ ಅಲ್ಲಿನ ಅರ್ಚಕರು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಮೋದಿಯವರ ನಿಯಮಗಳು ಹೇಗಿದೆ, ಅವ್ರು ಯಾಕೆ ಚಾಪೆ ಮೇಲೆ ಮಲಗಬೇಕು, ಯಾವ್ದದು ವಿಧಿವಿಧಾನ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಪ್ರಧಾನಿ ನರೇಂದ್ರ ಮೋದಿ ಅವರೇ ನಿಜವಾದ ಯಜಮಾನ ಅಂತ ಹೇಳಲಾಗ್ತಾ ಇದೆ. ಅವರು ಜನವರಿ 12ರಂದು ನಾಸಿಕ್ನ ಪಂಚವಟಿಯಲ್ಲಿ 11 ದಿನಗಳ ಅನುಷ್ಠಾನ ವ್ರತವನ್ನ ಆರಂಭಿಸಿದ್ದಾರೆ. ಬುಧವಾರದ ವೇಳೆ 6 ದಿನಗಳ ವ್ರತವನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಇಂತಹ ಅನುಭವ ಆಗ್ತಾ ಇದೆ. ವ್ರತಾಚರಣೆ ಭಾಗಿಯಾಗಿ ಮೋದಿಯವರು ದಿನಚರಿಯನ್ನ ಬದಲಾಗ್ತಾ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಏಳುವ ಅವರು ಪ್ರಾರ್ಥನೆ ಮತ್ತಿತರ ಕೈಂಕರ್ಯಗಳನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಸಾತ್ವಿಕ ಆಹಾರವನ್ನ ಸೇವನೆ ಮಾಡ್ತಾ ಇದ್ದಾರೆ. ರಾತ್ರಿ ನೆಲದ ಮೇಲೆ ಚಾಪೆಯಲ್ಲಿ ಮಲಗ್ತಾ ಇದ್ದಾರೆ ಮತ್ತು ಹೊದೆಯಲು ಸಾಧಾರಣವಾಗಿರುವಂತಹ ಚಾದ್ರವನ್ನ ಬಳಕೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಪಂಚವಟಿಯ ಸದಸ್ಯರು ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಮೋದಿ ಅವರು ಪ್ರಧಾನ ಯಜಮಾನರಾಗಿರುತ್ತಾರೆ. ನೂತನವಾಗಿ ನಿರ್ಮಾಣಗೊಂಡಿರುವಂತಹ ರಾಮ ಮಂದಿರದಲ್ಲಿ ಜನವರಿ 22ರಂದು ನಡೆಯಲಿರುವ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಪ್ರಧಾನ ಯಜಮಾನರಾಗಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಪ್ರಧಾನ ಪುರೋಹಿತರಾಗಿರುವ ವಾರಣಾಸಿಯ ಲಕ್ಷ್ಮೀಕಾಂತ್ ಮಥುರಾನಾಥ್ ದೀಕ್ಷಿತ್ ಅವರು ಬುಧವಾರ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಿಧಿವಿಧಾನಗಳನ್ನ ನಡೆಸುವವನು ಯಜಮಾನ ಅಂತ ಕರೆಸಿಕೊಳ್ಳಲಾಗ್ತಾ ಇದೆ. ಜನವರಿ 22ರಂದು ಪ್ರಧಾನಿಯವರೇ ಪ್ರಧಾನ ಯಜಮಾನರಾಗಿ ಕರ್ತವ್ಯವನ್ನ ನಿರ್ವಹಿಸಲಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮದಲ್ಲಿಯೂ ಕೂಡ ಮೋದಿಯವರು ಭಾಗವಹಿಸಲು ಅಸಾಧ್ಯವಾಗಿರುವಂತಹ ಸಂದರ್ಭ ಎದುರಾಗಿದೆ. ಹೀಗಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟ್ ಸದಸ್ಯರು ಆಗಿರುವಂತಹ ಅನಿಲ್ ಮಿಶ್ರಾ ಅವರು ಯಜಮಾನರಾಗಿ ಉಳಿದ ದಿನಗಳು ಧಾರ್ಮಿಕ ವಿಧಿವಿಧಾನವನ್ನ ಪೂರೈಕೆ ಮಾಡ್ತಾರೆ. ಪ್ರಧಾನ ಯಜಮಾನರಾಗಿ ಮೋದಿಯವರು ಪ್ರಾಣ ಪ್ರತಿಷ್ಠಾಪನೆಯ ದಿನದ ಧಾರ್ಮಿಕ ವಿಧಿವಿಧಾನವನ್ನ ನಡೆಸಬಹುದು ಅಂತ ದೀಕ್ಷಿತ್ ಅವರು ವಿವರಣೆಯನ್ನ ನೀಡಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಗೆ ಪೂರ್ವಭಾವಿ ಕಾರ್ಯಕ್ರಮಗಳು ಮಂಗಳವಾರ ಆರಂಭವಾಗ್ತಾ ಇದೆ. ಬುಧವಾರ ಸರಯೂ ನದಿಯಲ್ಲಿ ಸ್ನಾನವನ್ನ ಮಾಡಿದ ಬಳಿಕ ಅನಿಲ್ ಮಿಶ್ರಾ ಮತ್ತು ಪತ್ನಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಬೆಳಿಗ್ಗೆ ಅಯೋಧ್ಯೆ ಸ್ತ್ರೀಯರು ಕಳಸದಲ್ಲಿ ಸರಯೂ ನದಿ ನೀರನ್ನ ರಾಮ ಮಂದಿರಕ್ಕೆ ಹೊತ್ತೊಯ್ತಾರೆ. ಸಂಜೆ ಟ್ರಸ್ಟ್ನಲ್ಲಿ ರಾಮಲಲ್ಲಾ ವಿಗ್ರಹದ ಮೆರವಣಿಗೆ ಅಯೋಧ್ಯ ಪರಿಕ್ರಮಾ ನಗರದಲ್ಲಿ ನಡೆದ ಬಳಿಕ ವಿಗ್ರಹವನ್ನ ಗರ್ಭಗುಡಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಲಕ್ಷ್ಮೀಕಾಂತ್ ಮಥುರಾನಾಥ್ ದೀಕ್ಷಿತ್ ಅವರ ಮಾರ್ಗದರ್ಶನ ಮತ್ತು ಸಮನ್ವಯದಲ್ಲಿ ಗಣೇಶ್ವರ ಶಾಸ್ತ್ರಿ ದ್ರಾವಿಡ ನೇತೃತ್ವದ 121 ಪುರೋಹಿತರ ತಂಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದೆ. ಶ್ರೀರಾಮನ ಕ್ಷೇತ್ರ ಪ್ರವಾಸವನ್ನ ಮಾಡ್ತಿದ್ದಾರೆ. ಪ್ರತಿದಿನ ನರೇಂದ್ರ ಮೋದಿ ಅವರು ರಾಮನ ದಿವ್ಯ ತಾಣಗಳಿಗೆ ಭೇಟಿಯನ್ನ ನೀಡುತ್ತಿದ್ದಾರೆ. ಬುಧವಾರ ಕೇರಳದ ಶ್ರೀರಾಮ ಸ್ವಾಮಿ ದೇವಾಲಯಕ್ಕೆ ಭೇಟಿಯನ್ನ ನೀಡಿದ್ರು. ಅದಕ್ಕೂ ಮುಂಚೆ ಅವರು ಆಂಧ್ರ ಪ್ರದೇಶದ ಲೇಪಾಕ್ಷಿಗೆ ಹೋಗಿದ್ರು. ಕಳೆದ ಶುಕ್ರವಾರ ಪಂಚವಟಿಗೆ ಭೇಟಿಯನ್ನ ನೀಡಿದ್ರು. ಇಲ್ಲಿ ಭಗವಾನ್ ರಾಮನ ಕುಟುಂಬ ಪರ್ಣಕುಟೀರವನ್ನ ನಿರ್ಮಿಸಿಕೊಂಡು ವಾಸವನ್ನ ಮಾಡಲಾಗಿತ್ತು. ಇನ್ನು ಕೆಲವು ದಿನಗಳಲ್ಲಿ ಮೋದಿ ಅವರು ರಾಮ ಪ್ರವಾಸಕ್ಕೆ ಮೀಸಲಿಟ್ಟಿದ್ದಾರೆ. 500 ವರ್ಷಗಳ ಸುದೀರ್ಘ ತಾಳ್ಮೆಯ ಹೋರಾಟದ ಫಲಿತಾಂಶವೇ ಪ್ರಾಣ ಪ್ರತಿಷ್ಠಾಪನೆ. ಇದರ ಭಾಗಿಯಾಗಲು ನಾನು ಅದೃಷ್ಟಶಾಲಿಯಾಗಿದ್ದೇನೆ. ಎಲ್ಲ 140 ಕೋಟಿ ಭಾರತೀಯರು ಗರ್ಭಗುಡಿಯಲ್ಲಿರುವ ನನ್ನೊಂದಿಗೆ ಇರ್ತಾರೆ. ಎಲ್ಲ ರಾಮ ಭಕ್ತರು ನನ್ನ ಸಡಗರ ಸಂಭ್ರಮವನ್ನ ನೋಡ್ತಾರೆ ಅಂತ ಮೋದಿ ಅವರು ಸಂದೇಶವನ್ನ ನೀಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.